ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನದೊಳಗೆ ನಾವು ಬಂದಿದ್ದೇವೆ. ನಮ್ಮ ದೇವರ ಮಾತುಗಳನ್ನು ಕೇಳೋಣ, ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳೋಣ, ದೇವರಿಗೆ ಇಷ್ಟಕರವಾಗಿ ಆತನಿಗೆ ಮಹಿಮೆ ಪಡಿಸುವವರಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ದಿನ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದ್ದಕ್ಕಾಗಿ ವಂದನೆಗಳು. ನಿಮ್ಮೊಂದಿಗೆ ಪ್ರಾರಂಭಿಸಿ ನಿಮ್ಮೊಂದಿಗೆ ಮುಗಿಸುವಂತಹ ಪ್ರತಿ ದಿನವೂ ನಮಗೆ ಎಷ್ಟೋ ಧನ್ಯಕರವಾಗಿರುತ್ತೆ ಎಂದು, ಆಶೀರ್ವಾದಕರವಾಗಿರುತ್ತೆ ಎಂದು ನಾವು ಗುರುತಿಸುವುದಕ್ಕಾಗಿ, ನಿಮ್ಮ ಮಾತು, ನಿಮ್ಮ ಆಲೋಚನೆ ಕೇಳಿ ಅದರ ಪ್ರಕಾರ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ಹೊಸ ವರ್ಷದಲ್ಲಿ ಬೈಬಲ್ ಓದುತ್ತಾ ಇದ್ದೀರಾ ಪ್ರಿಯರೇ? ದಿನಕ್ಕೆ 3 ಅಧ್ಯಾಯ, ಭಾನುವಾರದಂದು 5 ಅಧ್ಯಾಯ ಬೈಬಲ್ ಓದೋದಾದ್ರೆ ಒಂದು ವರ್ಷದೊಳಗೆ ಬೈಬಲ್ ಪೂರ್ತಿಯಾಗಿ ನೀವು ಓದಿ ಮುಗಿಸಬಹುದು. ಬೈಬಲ್ನಲ್ಲಿ ಇರುವಂತಹ ಸಂದೇಶಗಳು, ವಾಕ್ಯಗಳು, ಹಾಗೆಯೇ ದೇವರ ಮಾತುಗಳು, ಅವು ನಮಗೆ ಜೀವಾಹಾರದಂತೆ ಇವೆ. ಎಷ್ಟು ಸಾರಿ ಓದಿದ್ರೂ ಕೂಡ ಮೇಲಿಂದ ಮೇಲೆ ಓದಲಪೇಕ್ಷಿಸತಕ್ಕದಾಗಿದೆ. ಹೊಸ ಅನುಭವ, ಹೊಸ ಮರ್ಮಗಳನ್ನು, ಹೊಸ ಸತ್ಯಗಳನ್ನು ನಾವು ಪಡೆದುಕೊಳ್ಳುವ ಹಾಗೆ ಪರಿಶುದ್ಧಾತ್ಮ ದೇವರು ನಮಗೆ ಅವಶ್ಯಕವಾಗಿರುವ ವಿಷಯಗಳನ್ನು ಬಯಲುಪಡಿಸುತ್ತಾರೆ. ಆಸೆ ಉಳ್ಳವರಾಗಿ ಓದಿರಿ, ನಂಬಿಕೆ ಉಳ್ಳವರಾಗಿ ಓದಿರಿ. ಮೊಳಕಾಲೂರಿ ಓದುವುದಾದರೆ ಮತ್ತಷ್ಟು ಚೆನ್ನಾಗಿರುತ್ತೆ. ಇಲ್ಲವೇ ಕೂತ್ಕೊಂಡು ಓದಿರಿ, ಮಲಗಿಕೊಂಡು ಮಾತ್ರ ಓದಬೇಡಿ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 34ನೇ ವಚನ ಓದುತ್ತಿದ್ದೇನೆ, ಕೇಳಿರಿ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ನನ್ನ ಬಾಗಿಲಿನ ನಿಲುವುಗಳ ಹತ್ತಿರ ನಿಂತುಕೊಂಡು ಜಾಗರೂಕನಾಗಿ ನನ್ನ ಉಪದೇಶ ಕೇಳುವವನು ಧನ್ಯನು. ಪ್ರತಿದಿನವೂ ನನ್ನ ಬಾಗಿಲ ಬಳಿಯಲ್ಲಿ ಕಾಯುತ್ತಾ ದ್ವಾರಗಳ ನಿಲುವುಗಳ ಹತ್ತಿರ ಕಾದು ನಿಂತು ನನ್ನ ಉಪದೇಶವನ್ನು ಕೇಳುವಂಥವರು ಧನ್ಯರು. ಉದಯ ಕಾಲದಲ್ಲಿಯೇ ಪ್ರತಿ ಉದಯ ಕಾದುಕೊಂಡಿರ್ರಿ ದೇವರ ಸನ್ನಿಧಿಯಲ್ಲಿ. ಈ ದಿನ ದೇವರು ನನಗೆ ಯಾವ ಮಾತನ್ನು ಹೇಳ್ತಾರೆ? ಈ ದಿನ ದೇವರು ನನ್ನನ್ನು ಹೇಗೆ ಆಧರಿಸುತ್ತಾರೆ? ಈ ದಿನ ದೇವರ ನಿರ್ಣಯಗಳೇನಾಗಿವೆ? ಈ ದಿನ ನನಗೋಸ್ಕರ ದೇವರು ಹಾಕಿಕೊಂಡಿರುವ ಆಲೋಚನೆಗಳೇನಾಗಿವೆ ಎಂದು ಹೀಗೆ ನಾವು ಕಾದುಕೊಂಡಿರೋದಾದರೆ ನಮ್ಮ ಆತ್ಮಿಕ ಜೀವಿತ ಅದ್ಭುತವಾಗಿರುತ್ತೆ ಪ್ರಿಯರೇ. ನಾವು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತೆ. ಅನವಶ್ಯಕವಾದ ವೇಸ್ಟೇಜ್ ನಮಗಿರೋದಿಲ್ಲ. ಅಯ್ಯೋ ಇದನ್ನು ಯಾಕೆ ಮಾಡಿದೆ, ಅಯ್ಯೋ ಅದನ್ನು ಯಾಕೆ ಮಾಡಿದೆ ಎಂದು ಹೀಗೆ ದಿಗುಲು ಪಡುವಂತಹ ಅವಶ್ಯಕತೆ ಇರಲ್ಲ. ಅನುದಿನವೂ ನನ್ನ ಬಾಗಿಲ ಬಳಿಯಲ್ಲಿ ಕಾದುಕೊಂಡಿರುವವರು ಧನ್ಯರು. ಅದಕ್ಕೆ ಅನೇಕ ದಿನಗಳಿಂದ ಅನುದಿನವೂ 7 ಗಂಟೆಗೆ ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸುವುದಕ್ಕಾಗಿ, ದೇವರ ವಾಕ್ಯ ನಿಮಗೆ ತಲುಪಿಸುವುದಕ್ಕಾಗಿ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ದೇವರು ಕೊಟ್ಟ ಅವಕಾಶವೇ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಆಗಿದೆ. ಪ್ರತಿದಿನ ಕ್ರಮ ತಪ್ಪದೆ ಈ ಅನುದಿನದ ಧ್ಯಾನ ವೀಕ್ಷಿಸುವಂಥವರು ಆಧ್ಯಾತ್ಮಿಕವಾಗಿ ನಾವು ಬಲಪಡುತ್ತಿದ್ದೇವೆ, ಸ್ಥಿರಗೊಳ್ಳುತ್ತಿದ್ದೇವೆ ಎಂದು ನೀವು ಕೊಡುವ ಸಾಕ್ಷಿಯ ಮೇರೆಗೆ ಈ ವಚನ ಎಷ್ಟು ನಿಜವಾದದ್ದೆಂದು ಅರ್ಥವಾಗುತ್ತೆ. ಅನುದಿನವೂ ನನ್ನ ಬಾಗಿಲ ಬಳಿಯಲ್ಲಿ ಕಾದುಕೊಂಡು ನನ್ನ ದ್ವಾರದ ನಿಲುವು ಬಳಿಯಲ್ಲಿ ನಿಂತು ನನಗಾಗಿ ಕಾದುಕೊಂಡಿರುವಂಥವರು, ನನ್ನ ಉಪದೇಶ ಕೇಳುವಂಥವರು ಧನ್ಯರು. ಇಲ್ಲಿ ನಾನು ನಿಂತುಕೊಂಡು ಮಾತಾಡ್ತಾ ಇದ್ದಾಗಿಯೂ ಇವು ದೇವರ ಮಾತುಗಳಾಗಿವೆ ಅಲ್ಲವೇ? ಆತನ ವಾಕ್ಯದಲ್ಲಿರುವಂತಹ ಸಂದೇಶಗಳನ್ನು, ಉಪದೇಶಗಳನ್ನು ನಿಮಗೆ ಸಾರಲಾಗುತ್ತಿದೆ. ಮನುಷ್ಯರು ಮಾತಾಡುತ್ತಿದ್ದಾರೆ ಎಂಬುದಾಗಿ ಅಲ್ಲದೆ ದೇವರೇ ನನ್ನ ಸಂಗಡ ಮಾತಾಡುತ್ತಿದ್ದಾರೆ ಎಂಬ ನಂಬಿಕೆಯಿಂದ ಕೇಳುವಾಗ ಆ ವಾಕ್ಯ ನಿಮ್ಮೊಳಗೆ ಕಾರ್ಯ ಸಿದ್ಧಿಗೆ ತರುತ್ತೆ. ಆ ವಿಷಯವನ್ನೇ ಥೆಸಲೋನಿಕ ಸಭೆಗೆ ಪೌಲನು ಬರೆಯುತ್ತಾ ಹೇಳ್ತಾನೆ. ನೋಡೋಣ ಬನ್ನಿ. ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ, ಇಫ್ ಐ ಆಮ್ ರೈಟ್, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಿಂದ ಓದುತ್ತಿದ್ದೇನೆ, ಕೇಳಿರಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ, ಏನಂತೆ? ಮನುಷ್ಯರ ವಾಕ್ಯವೆಂದು ಎಣಿಸದೆ ಅದು ನಿಜವಾದ ವಾಕ್ಯವೆಂದು ತಿಳಿದು ದೇವರ ವಾಕ್ಯವೆಂದೇ ಅಂಗೀಕರಿಸಿದವರಾಗಿದ್ದರಿಂದ, ಏನಂತೆ? ನೀವು ದೇವರ ಕುರಿತಾದಂತಹ ಸಂದೇಶಗಳನ್ನು ನಮ್ಮ ಮುಖಾಂತರ ಕೇಳಿದಾಗ
ಅವು ನಮ್ಮ ಮಾತುಗಳೆಂದು ಭಾವಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿರುವುದರಿಂದ ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಏನಂತೆ? ಆ ವಾಕ್ಯವೇ ನಂಬುವವರಾದ ನಿಮ್ಮೊಳಗೆ ಬಲವಾದ ಕಾರ್ಯ ನಡೆಸಿತು. ಮನುಷ್ಯರ ಮಾತುಗಳು ನಮ್ಮ ಹೃದಯದಲ್ಲಿ ಕೆಲಸ ಮಾಡಲ್ಲ ಪ್ರಿಯರೇ. ಮನುಷ್ಯರ ಮಾತುಗಳು ಸುಮ್ಮನೆ ಆಡುವ ಮಾತುಗಳಾಗಿರುತ್ತವೆ. ದೇವರ ಮಾತುಗಳು ಜೀವವುಳ್ಳ ಮಾತುಗಳಾಗಿವೆ. ದೇವರ ಮಾತಿನಲ್ಲಿ ಶಕ್ತಿ ಇದೆ. ದೇವರ ವಾಕ್ಯ ಸತ್ಯವಾಗಿದೆ. ದೇವರ ವಾಕ್ಯ ಜೀವಾಹಾರವಾಗಿದೆ. ಹೇಗೆ ನಾವು ಶರೀರಕ್ಕೆ ಅವಶ್ಯಕವಾದ ಆಹಾರವನ್ನು ಸೇವಿಸುತ್ತೇವೋ, ತಿಂದ ಆ ಆಹಾರ ಜೀರ್ಣಿಸಿಕೊಂಡು ರಕ್ತನಾಳಗಳೊಳಗೆ ಯಾವ ರೀತಿ ನಮಗೆ ಬಲವನ್ನು ಕೊಡುತ್ತದೋ, ಹಾಗೆಯೇ ದೇವರ ವಾಕ್ಯ ನಾವು ಕೇಳಿದಾಗ, ಅದರಲ್ಲಿ ನಂಬಿಕೆ ಇಟ್ಟಿದಾಗ, ಅದನ್ನು ಅಂಗೀಕರಿಸಿದಾಗ ಅದು ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಬಲಪಡಿಸುತ್ತದೆ. ಆ ವಾಕ್ಯವೇ ನಿಮ್ಮೊಳಗೆ ಬಲವಾದ ಕಾರ್ಯ ನಡೆಸುವಂಥದ್ದಾಗಿದೆ. ಕೆಲವರು ಬೆಳಗ್ಗೆಯೇ ಕೇಳ್ತಿದ್ದೇವೆ ಅನ್ನುತ್ತಾರೆ. ಏನ್ ಕೇಳಿದ್ದೀರಿ ಹೇಳ್ರಿ ಅಂದಾಗ ಮರ್ತೋಗಿದ್ದೇವೆ ಅನ್ನುತ್ತಾರೆ. ಅದರಿಂದ ಏನು ಪ್ರಯೋಜನ ಹೇಳಿ? ಏನೋ ಆಚಾರದಂತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೆಲವೊಂದು ಮಾತುಗಳನ್ನು ಕೇಳ್ತಾರೆ. ಆಮೇನಂದಾಗ ಕಣ್ಣು ತೆರೆಯುತ್ತಾರೆ. ಹೌದಲ್ಲವೇ? ಆಮೇನಂದಾಗ ಕಣ್ಣು ತೆರೆಯುತ್ತಾರೆ. ಈ ರೀತಿ ಒಂದು ದಿನ ವಾಕ್ಯ ಕೇಳಿ ಮುಗಿಸಿ ಬಿಡ್ತಾರೆ. ಹೀಗೆ ಆಚಾರದಂತೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಕೇಳಿದ ಮಾತಿನಲ್ಲಿ ದೇವರು ನನ್ನ ಸಂಗಡ ಮಾತನಾಡಿದ್ದಾರೆ. ಈ ದಿನ ನಾನು ದೇವರಿಂದ ಕಲಿತುಕೊಳ್ಳಬೇಕಾದ ಸತ್ಯ ಏನಾಗಿದೆ? ನನ್ನ ಜೀವಿತದಲ್ಲಿ ತಿದ್ದುಕೊಳ್ಳಬೇಕಾದ ವಿಷಯ ಏನಾಗಿದೆ? ನಾನು ಬಿಟ್ಟು ಬಿಡಬೇಕಾದದ್ದೇನಾಗಿದೆ? ನಾನು ನಂಬಿಕೆ ಇಡಬೇಕಾದದ್ದೇನಾಗಿದೆ? ನಾನು ಆನಂದಿಸಬೇಕಾದ ಸಂಗತಿ ಏನಾಗಿದೆ? ನನಗೆ ವಾಗ್ದಾನ ಏನಾಗಿದೆ ಈ ದಿನ ಈ ದೇವರ ಮಾತಿನಲ್ಲಿ ಎಂದು ಕೆಲವೊಂದು ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕು. ನೀವು ಶ್ರದ್ಧೆಯಿಂದ ಕೇಳುವುದಾದರೆ ಆ ಪ್ರಶ್ನೆಗಳನ್ನು ಹಾಕಿಕೊಳ್ಳಲಾರದೆ ನೀವು ಕೇಳಿದ ವಾಕ್ಯವನ್ನು ಆ ಕ್ಷಣವೇ ಅಂಗೀಕರಿಸಬಹುದು. ಅವುಗಳಲ್ಲಿ ನಂಬಿಕೆ ಇಡಬಲ್ಲಿರಿ, ವಿಶ್ವಾಸ ಇಡಬಲ್ಲಿರಿ, ಅವುಗಳನ್ನು ಗುರುತಿಸಬಲ್ಲಿರಿ. ಪ್ರತಿದಿನ ದೇವರು ನನ್ನೊಂದಿಗೆ ಏನೆಂದು ಮಾತಾಡ್ತಿದ್ದಾರೆ? ಯಾವುದೇ ವಾಕ್ಯ ಭಾಗದಿಂದಾಗಲಿ, ಯಾವುದೇ ಸಂದೇಶದಿಂದಾಗಲಿ, ನಾನು ಇಲ್ಲಿ ನಿಂತುಕೊಂಡು ಸಂದೇಶ ಕೊಡ್ತಿರುವಾಗ ಎಷ್ಟೋ ಸಾವಿರಾರು ಜನರು ಎಲ್ಲೆಲ್ಲಿಂದಲೋ ವೀಕ್ಷಿಸುತ್ತಿದ್ದಾರೆ. ಆದರೆ ಪರಿಶುದ್ಧಾತ್ಮ ದೇವರು ಅವರವರಿಗೆ ಅವಶ್ಯಕವಾಗಿರುವ ವಿಷಯಗಳನ್ನು ಅವರಿಗೆ ನೇರವಾಗಿ ಸ್ಪಷ್ಟವಾಗಿ ತಲುಪಿಸುವ ದೇವರಾಗಿದ್ದಾರೆ. ಹಾಗಾಗಿ ಇದು ನಮಗೋಸ್ಕರವೇ, ನನಗೋಸ್ಕರವೇ ಎಂಬುವಂತೆ ನೀವು ನಂಬುವುದಾದರೆ, ಅಂಗೀಕರಿಸುವುದಾದರೆ ಅದ್ಭುತ ಕಾಣುವಿರಿ. ಪ್ರತಿದಿನವೂ ಆತನ ಬಾಗಿಲ ಬಳಿಯಲ್ಲಿ ಕಾದಿರುವವನು, ಆತನ ದ್ವಾರದ ನಿಲುವಿನ ಬಳಿಯಲ್ಲಿ ಕಾದುಕೊಂಡಿರುವವನು, ಆತನ ಉಪದೇಶವನ್ನು ಕೇಳುವವನು ಧನ್ಯನು. ಯಾವಾಗ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಇರುವುದಿಲ್ಲವೋ ನಮಗೆ ನಮ್ಮ ಸ್ವಂತ ಆಲೋಚನೆಗಳು ಬರುತ್ತಾ ಇರ್ತವೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಎಷ್ಟೋ ಆಲೋಚನೆಗಳಿಗೆ ಅವಕಾಶ ಕೊಡ್ತೀರಿ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಅದು ಇದು ಮಾಡಬೇಕು ಎಂದು ಆಲೋಚಿಸ್ತೀರಿ. ಕೆಲವೊಮ್ಮೆ ಅದು ತಪ್ಪಾದ ಆಲೋಚನೆಗಳಾಗಿರ್ತವೆ, ಕೆಲವು ಮೋಸಭರಿತವಾಗಿರುತ್ತವೆ, ಕೆಲವು ಸುಳ್ಳಾದ ಆಲೋಚನೆಗಳಾಗಿರ್ತವೆ, ಕೆಲವೊಂದು ದುರಾಶೆಯಿಂದ ಕೂಡಿದಾಗಿರುತ್ತವೆ. ದೇವರ ವಾಕ್ಯ ಕೇಳ್ತಾ ಇರುವಾಗ ನಿಮ್ಮ ಮಾತುಗಳು ಎಷ್ಟು ಭಯಂಕರವಾಗಿವೆ ಎಂದು, ಅಪವಿತ್ರವಾಗಿವೆ ಎಂದು, ನಿಮ್ಮ ಆಲೋಚನೆಗಳು ಎಷ್ಟು ಕೆಟ್ಟದಾಗಿವೆ ಎಂದು ನೀವು ಗುರುತಿಸಿಕೊಳ್ಳಬಲ್ಲಿರಿ. ಅವುಗಳನ್ನು ಬಿಟ್ಟು ಬಿಟ್ಟು ದೇವರ ಯೋಚನೆಗಳೊಂದಿಗೆ ನೀವು ತುಂಬಲ್ಪಡ್ತೀರಿ. ಆ ದಿನ ಇಸ್ರಾಯೇಲರಿಗೆ ದೇವರು ಎಷ್ಟೋ ಉಪಕಾರ ಮಾಡಿದ್ರೂ ಕೂಡ ಆ ಉಪಕಾರಗಳೆಲ್ಲ ಅವರು ಮರೆತು ಹೋದ್ರು. ನೋಡಿ, ದಿನೇ ದಿನೇ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು 12ನೇ ತಾರೀಕಾಗಿದೆ. ಈ ದಿನ ಶುಕ್ರವಾರವಲ್ಲವೋ ವಿಶೇಷ ಉಪವಾಸ ಪ್ರಾರ್ಥನೆ ಇರುತ್ತೆ. 12 ದಿನಗಳ ಹಿಂದೆ ಅಂದರೆ 1ನೇ ತಾರೀಕಿಗೆ ದೇವರು ಎಷ್ಟೋ ಉಪಕಾರ ಮಾಡಿದ್ದಾರೆಂದು ಹೇಳಿದೇವಲ್ಲವೇ? ಎಷ್ಟೋ ಜನ ನಿಮ್ಮ ಚರ್ಚಸ್ಗಳಲ್ಲಿ ನೀವು ಸಾಕ್ಷಿ ಕೊಟ್ಟಿದ್ದೀರಲ್ಲವೇ? 1ನೇ ತಾರೀಕಿಗೆ ಎಲ್ಲಾ ಚರ್ಚಸ್ಗಳಲ್ಲಿ ಅನೇಕ ಜನರು ಕಳೆದ ವರ್ಷದಲ್ಲಿ ಹೌದು ದೇವರು ನಮ್ಮನ್ನು ಈ ಆಕ್ಸಿಡೆಂಟ್ ಇಂದ ತಪ್ಪಿಸಿದ್ದಾರೆ, ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ, ಮನೆಯನ್ನು ಕೊಟ್ಟಿದ್ದಾರೆ, ಇಂಥ ವಾಗ್ದಾನ ಮಾಡಿ ದೇವರು ನೆರವೇರಿಸಿದ್ದಾರೆ ಎಂದು ಹೀಗೆ ಎಷ್ಟೋ ಸಾಕ್ಷಿ ಕೊಟ್ಟಿದ್ದೇವೆ. ಈಗ ಈ ಹೊಸ ವರ್ಷದೊಳಗೆ ಬಂದಿದ್ದೇವೆ. ಈ ವರ್ಷಕ್ಕಾಗಿಯೂ ಕೂಡ ದೇವರು ವಾಗ್ದಾನ ಕೊಟ್ಟಿದ್ದಾರಲ್ಲವೇ? ಪ್ರತಿದಿನ ನೀವು ಸರಿಯಾಗಿ ಸಂದೇಶ ಕೇಳುತ್ತಾ ಇರೋದಾದ್ರೆ, ಪ್ರತಿ ಸಂದೇಶದ ಮೂಲಕ ದೇವರು ನಮಗೆ ಅವಶ್ಯಕವಾದ ವಾಗ್ದಾನವನ್ನು ದೇವರು ಒಟ್ಟುಗೂಡಿಸಿ ನಮಗೆ ಅನುಗ್ರಹಿಸುತ್ತಿದ್ದಾರೆ. ಆತನ ವಾಗ್ದಾನಗಳನ್ನು ನಂಬಬೇಕು. ಅವುಗಳನ್ನು ನಾವು ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳಬೇಕು, ಅಪ್ಲೈ ಮಾಡಿಕೊಳ್ಳಬೇಕು. ಇಸ್ರಾಯೇಲರಿಗೆ ದೇವರು ಎಷ್ಟೋ ಉಪಕಾರ ಮಾಡ್ತಾರೆ. ಕೆಂಪು ಸಮುದ್ರದಿಂದ ಅವರು ಹೊರಗೆ ಬಂದಾಗ ಅಯ್ಯೋ ದಮ್ಮಡಿಯನ್ನು ತಕ್ಕೊಂಡು ಮಿರಿಯಮ್ಮಳು ನಾಟ್ಯವಾಡುತ್ತಾ ಹಾಡು ಹಾಡ್ತಾಳಲ್ಲವೇ? ಸ್ತ್ರೀಯರೆಲ್ಲರೂ ನಾಟ್ಯವಾಡುತ್ತಾ ಹಾಡನ್ನು ಹಾಡುತ್ತಾರೆ.
ಯೆಹೋವನು ದೊಡ್ಡ ಕಾರ್ಯ ಮಾಡಿದ್ದಾರೆ, ಮಹತ್ ಕಾರ್ಯ ಮಾಡಿದ್ದಾರೆ ಎಂದು ಇಸ್ರಾಯೇಲ್ ಜನಾಂಗದವರೆಲ್ಲ ಹೀಗೆ ಕೊಂಡಾಡುತ್ತಾ ಆರ್ಭಟಿಸುತ್ತಾರೆ. ಆದರೆ ಶೀಘ್ರದಲ್ಲಿಯೇ ಆ ಕೆಂಪು ಸಮುದ್ರವನ್ನು ಅದ್ಭುತವಾದ ರೀತಿಯಲ್ಲಿ ದಾಟಿ ಹೊರಗೆ ಬರುತ್ತಾರೆ. ದೇವರು ಮಾಡಿದ ಮಹತ್ಕಾರ್ಯ ಕಣ್ಣಾರೆ ನೋಡ್ತಾರೆ. ಶತ್ರು ಸಮೂಹದವರೆಲ್ಲ ನೀರಲ್ಲಿ ಮುಳುಗಿ ಹೋಗುವುದನ್ನು ನೋಡ್ತಾರೆ. ಅವರು ಒಣಗಿದ ನೆಲದ ಮೇಲೆ ನಡೆಯುತ್ತಾರೆ, ಅದನ್ನು ಅನುಭವಿಸುತ್ತಾರೆ. ಸ್ವಲ್ಪ ಮುಂದಕ್ಕೆ ಹೋಗಿದ್ದಾರೋ ಇಲ್ಲವೋ ಅಲ್ಲಿ ನೀರು ಕಹಿಯಾಗಿರೋದ್ರಿಂದ ಆಗಲೇ ಗುಣುಗುಟ್ಟಲು ಮತ್ತೆ ಆರಂಭಿಸುತ್ತಾರೆ. ಅಯ್ಯೋ, ಕೆಂಪು ಸಮುದ್ರವನ್ನೇ 2 ಭಾಗವನ್ನಾಗಿ ಮಾಡಿದ ದೇವರು ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸುವುದಿಲ್ಲವೇ? ಮೋಶೆ, ಪ್ರಾರ್ಥನೆ ಮಾಡುವಿಯಾ ಈ ಕಹಿಯಾದ ನೀರು ಸಿಹಿಯಾಗಿ ಮಾರ್ಪಡುವ ಹಾಗೆ ಎಂದು ಕೇಳಬೇಕಾದಂಥವರು, ಈ ನೀರು ಕಹಿಯಾಗಿವೆ, ನಾವು ಹೇಗೆ ಕುಡಿಯಲಿಕ್ಕಾಗತ್ತೆ ಎಂದು ಗುಣಗುಟ್ಟುತ್ತಾರೆ, ತಿರುಗಿ ಬೀಳುತ್ತಾರೆ. ನಮ್ಮ ಜೀವಿತದಲ್ಲಿ ನಾವು ಕೂಡ ಹಾಗೆ ದೇವರು ಮಾಡಿರುವ ಉಪಕಾರಗಳನ್ನು ಅತಿ ಸುಲಭವಾಗಿ ಮರೆಯುತ್ತೇವೆ. 106ನೇ ಕೀರ್ತನೆ 13ನೇ ವಚನ ಹೇಳುತ್ತೆ, ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತರು. ದಯವಿಟ್ಟು ಆ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಿ. ಆತನು ಮಾಡಿದ ಕಾರ್ಯಗಳನ್ನು ನೀವು ಮರ್ತಿದ್ದೀರಿ ಎಂದು ದೇವರು ಹೇಳಲಾರದೆ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ನನ್ನ ಮನವೇ, ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಯಾವುದೊಂದು ಮರೆಯಬೇಡ ಎಂದು ಹೇಳೋಣ. ಒಂದು ವಿಷಯ ಮೇಲಿಂದ ಮೇಲೆ ಜ್ಞಾಪಕ ಮಾಡಿಕೊಳ್ಳುವಾಗ ನಮ್ಮ ನೆನಪಲ್ಲಿರುತ್ತೆ. ವರ್ಷಕ್ಕೊಂದ್ಸಾರಿ ನೆನಪು ಮಾಡಿಕೊಂಡ್ರೆ ಜ್ಞಾಪಕದಲ್ಲಿರಲ್ಲ. ಆತನ ಬಾಗಿಲ ಬಳಿಯಲ್ಲಿ ಕೂತ್ಕೊಳ್ಳುವಾಗ ದೇವರ ಉಪಕಾರ ನೆನಪಿಗೆ ಬರ್ತವೆ. ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಾಗ ಆತನ ಆಲೋಚನೆಯಿಂದ ತುಂಬಲ್ಪಡ್ತೇವೆ. ಅದಕ್ಕೆ ಉದಯದಲ್ಲಿಯೇ ದೇವರೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಹೃದಯದಲ್ಲಿ ಕೃತಜ್ಞತೆ ಸ್ತುತಿ ಹುಟ್ಟಿ ಬರುತ್ತೆ. ಆದರೆ ಈ ಇಸ್ರಾಯೇಲರು ದೇವರು ಮಾಡಿರುವಂತಹ ಆತನ ಕಾರ್ಯಗಳೆಲ್ಲವನ್ನು ಕೂಡ ಬೇಗನೆ ಮರೆತು ಹೋದರು. ಏನಂತೆ? ಆದರೆ ಅವರು ಆತನ ಕಾರ್ಯಗಳನ್ನು ಬೇಗನೆ ಮರೆತು ಹೋದರು. ಆತನ ಆಲೋಚನೆಗೋಸ್ಕರ ಅವರು ಕಾದುಕೊಂಡವರಾಗಿ ಇರಲಿಲ್ಲವಂತೆ. ಪ್ರತಿದಿನ ಕರ್ತನ ಪಾದಗಳ ಬಳಿಯಲ್ಲಿ ಆತನ ಆಲೋಚನೆಗೋಸ್ಕರ ಕಾದುಕೊಂಡಿರಬೇಕು. ನಿನ್ನ ಮೇಲೆ ದೃಷ್ಟಿಯಿಟ್ಟು ನಿನಗೆ ಆಲೋಚನೆ ಹೇಳುವೆನು. ನೀನು ನಡೆಯಬೇಕಾದ ಮಾರ್ಗದಲ್ಲಿ ನಾನು ನಿನ್ನನ್ನು ನಡೆಸುವೆನು. ಎಡಬಲಕ್ಕೆ ತೊಲಗಿ ಹೋಗಬೇಡ. ನೆಟ್ಟಗಿರುವ ಮಾರ್ಗದಲ್ಲಿ ನನ್ನ ಪ್ರಣಾಳಿಕೆಯಲ್ಲಿ ನಿನ್ನನ್ನು ನಡೆಸುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರಿದ್ದಾರಲ್ಲವೇ? ಆತನು ಒಂದೇ ಸಾರಿ ಎಲ್ಲವನ್ನೂ ಹೇಳಲ್ಲ ಪ್ರಿಯರೇ, ಹೌದಲ್ಲ? ನಾಳೆ ಏನ್ ಮಾಡಬೇಕೆಂದು ಹೇಳ್ತಾರೆ. ಅದಕ್ಕೆ ವಿಧಿಯರಾದರೆ ನಂತರ ಹೀಗೆ ಎಂದು ಸ್ಟೆಪ್ ಬೈ ಸ್ಟೆಪ್ ಎಂದು ತಿಳಿಸ್ತಾರೆ. ಯಾರೇ ಆಗಲಿ ಮೇಲ್ಮಹಡಿ ಹತ್ತಬೇಕಾದ್ರೆ ಲಿಫ್ಟ್ ಇದ್ರೆ ಬಟನ್ ಒತ್ತಿದ್ರೆ ಮೇಲಕ್ಕೆ ಹತ್ತಿ ಹೋಗ್ತಾರೆ. ಆದರೆ ಮೆಟ್ಲು ಮಾರ್ಗದಿಂದ ಹೋಗಬೇಕಾದ್ರೆ 1ನೇ ಮೆಟ್ಟಿಲಲ್ಲಿ ಕಾಲಿಟ್ರೆ 100ನೇ ಮೆಟ್ಟಿಲಿಗೆ ತಲುಪಲಿಕ್ಕಾಗುತ್ತಾ? ಒಂದೊಂದು ಮೆಟ್ಟಿಲುಗಳನ್ನು ಹತ್ತಿ ಹೋಗಲೇಬೇಕಾಗುತ್ತೆ. ಹಾಗೆಯೇ ಉನ್ನತವಾದ ದೇವರ ಆಶೀರ್ವಾದಗಳು, ಆತನ ಆ ಉನ್ನತವಾದ ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ಅನುದಿನವೂ ನಾವು ದೇವರೊಂದಿಗೆ ನಡೆಯುತ್ತಾ ಇರುವಾಗಲೇ ಸಾಧ್ಯವಾಗುತ್ತೆ. ಅನೋಕನು ದೇವರೊಂದಿಗೆ ನಡೆದನು, ದೇವರು ಅವನನ್ನು ಎತ್ತುಕೊಂಡನು ಎಂದು ಬೈಬಲಲ್ಲಿದೆ. ಯಶ್, ದೇವರೊಂದಿಗೆ ನಡೆಯುತ್ತಾ ಜೀವಿತ ಕಾಲವೆಲ್ಲ ನಡೆದಿರುವಂತೆ, ಪರಲೋಕದವರೆಗೆ ನಡೆದಿರುವಂತೆ ನಾವು ನೋಡ್ತೇವೆ. ನಾವು ಕೂಡ ಕರ್ತನ ರಾಜ್ಯಕ್ಕೆ ಸೇರುವವರೆಗೂ ನಮ್ಮ ಗೈಡೆನ್ಸ್, ನಮ್ಮ ನಡೆಸುವಿಕೆ, ನಮ್ಮ ಪ್ರೇರಣೆ, ನಮ್ಮ ಸಹಾಯಕನು ನಮ್ಮ ಸಂಗಡ ಇರುವಾತನು, ನಾವು ಹೋಗಬೇಕಾದ ಮಾರ್ಗದಲ್ಲಿ ನಾವು ಮಾಡಬೇಕಾದ ಕೆಲಸಗಳು, ವಿಧಾನಗಳನ್ನು ನಮಗೆ ತಿಳಿಯಪಡಿಸುವ ಕರ್ತನು ನಮ್ಮ ಸಂಗಡ ಇರೋದ್ರಿಂದ ಪ್ರತಿದಿನ ದೇವರೇ, ನನ್ನ ವಿಷಯದಲ್ಲಿ ನಿಮ್ಮ ಚಿತ್ತ ಏನು? ಈ ದಿನಕ್ಕಾಗಿ ನಿಮ್ಮ ಪ್ರಣಾಳಿಕೆ ಏನಾಗಿದೆ? ಈ ದಿನ ನಾನೇನು ಮಾಡಬೇಕು? ನಾನೇನೋ ಅಂದ್ಕೊಳ್ತಾ ಇದ್ದೇನೆ, ಆದರೆ ನಿಮ್ಮ ಆಲೋಚನೆ ಏನಾಗಿದೆ ಎಂದು ನಾವು ಬಾಗಲ ಬಳಿಯಲ್ಲಿ ಕಾದುಕೊಂಡಿರುವುದನ್ನು ಕಲಿಯಬೇಕು. ಬಾಗಲ ಬಳಿಗಂದ್ರೆ ನಾವೇನೋ ದೇವಾಲಯ ಬಳಿಗೆ ಹೋಗಿ ಆ ಬಾಗಲ ಬಳಿಯಲ್ಲಿ ಕೂತ್ಕೊಳ್ಳೋ ಅಗತ್ಯ ಇಲ್ಲ. ನೀವೆಲ್ಲಿದ್ದೀರೋ ಅಲ್ಲಿಯೇ, ನಿಮ್ಮ ಮನೆಯಲ್ಲಿಯೇ, ಇಲ್ಲವೇ ಮಾಳಿಗೆಯ ಮೇಲೆ ನೀವು ಹೋಗಿ ಮೊಳಕಾಲೂರಿ, ದೇವರೇ ಈ ದಿನ ನನಗೇನು ಮಾಡನ್ನುತ್ತೀರಿ? ನನಗೆಲ್ಲಿಗೆ ಹೋಗನ್ನುತ್ತೀರಿ? ನಿಮ್ಮ ಆಲೋಚನೆಯನ್ನು, ನಿಮ್ಮ ಪ್ರಣಾಳಿಕೆಯನ್ನು ಎಂದು ಹೀಗೆ ಪ್ರಾರ್ಥನೆಯಲ್ಲಿ ಕಾದುಕೊಂಡಿರಿ. ನಾವು ಬಹಳ ಸಾರಿ ಪ್ರಾರ್ಥಿಸುವಾಗ ನಾವು ಹಡಹುಡಿಯಲ್ಲಿ ಅದನ್ನು ಇದನ್ನು ಹೇಳಿ ತಕ್ಷಣವೇ ಎದ್ದು ಹೋಗ್ತೇವೆ. ಹಾಗೆ ಮಾಡಬಾರ್ದು. ನಾವು ಹೇಳಬೇಕಾದದ್ದು ಬೇಡಬೇಕಾದದೆಲ್ಲ ಮಾಡಿದ ಮೇಲೆ ನೀವು ಕೆಲವು ನಿಮಿಷ ಕ್ವಾಯಿಟ್ ಆಗಿ ಕೂತ್ಕೊಳ್ಳೋದಾದರೆ ಪರಿಶುದ್ಧಾತ್ಮ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ದೇವರ ವಾಕ್ಯದ ಮೂಲಕ ನಿಮ್ಮ ಮನಸ್ಸಿನೊಳಗೆ ಆತನು ತನ್ನ ಆಲೋಚನೆ ಹುಟ್ಟಿಸುತ್ತಾನೆ. ಹಾಗಾಗಿ ಆತನ ಆಲೋಚನೆಗಳಿಗಾಗಿ ಕಾದುಕೊಂಡಿರೋಣ. ಅನುದಿನವೂ ಆತನ ಆಲೋಚನೆ ಅರಿತುಕೊಳ್ಳೋಣ.
ಆತನ ಪ್ರಣಾಳಿಕೆಗಳಲ್ಲಿ ನಡೆಯೋಣ, ಆತನ ಸಾಕ್ಷಿಗಳಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಎಲ್ಲಿಂದ ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿದ್ದಾರೋ, ಅನುದಿನವೂ ನಿಮ್ಮ ವಾಕ್ಯ ಕೇಳುವ ಅವಕಾಶ ಈ ಅನುದಿನದ ಧ್ಯಾನದ ಮೂಲಕ ನಮಗೆ ಕೊಟ್ಟಿರೋದ್ರಿಂದ, ಇವು ಮನುಷ್ಯನ ಮಾತುಗಳಲ್ಲ, ದೇವರು ನನ್ನ ಸಂಗಡ ಮಾತಾಡುತ್ತಿದ್ದಾರೆ ಎಂದು ಭಾವಿಸಿ ಕೇಳುವುದಕ್ಕೆ, ಕೇಳಿದ್ದನ್ನು ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳುವುದಕ್ಕೆ, ನಿಮ್ಮ ಆಲೋಚನೆಗಳ ಮೇರೆಗೆ ಕಾದುಕೊಂಡಿರುವುದಕ್ಕೆ, ನಿಮ್ಮ ಪ್ರಣಾಳಿಕೆಗಳನ್ನು ಅರಿತವರಾಗಿ ನಮ್ಮ ದಿನಮಾನಗಳಲ್ಲೆಲ್ಲ ಬದುಕಿರುವವರೆಗೂ ನಿಮ್ಮ ಸಾಕ್ಷಿಗಳಾಗಿರುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ಒಂದು ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಅನ್ನು ಕಳಿಸಿಕೊಡಿರಿ. ಹಾಗೆಯೇ ನೀವು ಇತರ ದೇಶದಿಂದಲೂ ಕೂಡ ವೀಕ್ಷಿಸುತ್ತಿರುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಮನವಿ ಕಳಿಸಬಹುದು. ನೀವು ಕೇಳುತ್ತಿರುವ ಸಂದೇಶ ನಿಮ್ಮ ಆತ್ಮಿಕ ಜೀವಿತ ಹೇಗೆ ಬಲಪಡಿಸುತ್ತಾ ಇದೆ ಎಂಬುದಾಗಿ ತಿಳಿಯಪಡಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ನಿಮಗೋಸ್ಕರ ಬಲವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.